62ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಕ್ಕೆ 2 ದಿನಗಳ ಅಧಿಕೃತ ಭೇಟಿಗಾಗಿ ಸೋಮವಾರ ಮಾಸ್ಕೋಗೆ ಬಂದಿದ್ದಾರೆ. ಪ್ರಧಾನಿ ಮೋದಿಯವರನ್ನ ರಷ್ಯಾದ ಮೊದಲ ಉಪ ಪ್ರಧಾನಿ ಡೆನಿಸ್ ಮ್ಯಾಂಟುರೋವ್ ಸ್ವಾಗತ ಮಾಡಿದ್ರು. ವಿಮಾನ ನಿಲ್ದಾಣದಿಂದ ಹೊರಬರ್ತಾ ಇದ್ದ ಹಾಗೆ ಅವರನ್ನ ಭಾರತೀಯ ಮತ್ತು ರಷ್ಯಾದ ಸಮುದಾಯ ಸಾಂಸ್ಕೃತಿಕ ನೃತ್ಯಗಳೊಂದಿಗೆ ವೆಲ್ಕಮ್ ಮಾಡಿದ್ರು. ವಿಡಿಯೋ ಒಂದರಲ್ಲಿ ಹುಡುಗಿಯರ ಗ್ರೂಪ್ ರಂಗೀಲೋ ಮಾರೋ ಧೋಲ್ನ ಅನ್ನೋ ರಾಜಸ್ಥಾನಿ ಹಾಡನ್ನ ಪ್ರದರ್ಶನ ಮಾಡ್ತಾ ಇರೋದನ್ನ ಕಾಣಬಹುದು. ಮಾಸ್ಕೋದಲ್ಲಿರೋ ಭಾರತೀಯ ವಲಸಿಗರ ಯುವ ಸದಸ್ಯರು ವಂದೇ ಮಾತರಂ ಘೋಷಣೆಗಳನ್ನ ಕೂಗಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ಹೋಟೆಲ್ಗೆ ಬರ್ತಾ ಇದ್ದ ಹಾಗೆ ಜೈಕಾರ ಹಾಕಿದ್ರು. ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇರೋ ವಿದ್ಯಾರ್ಥಿನಿ ಆನ್ಶಿಕಾ ಸಿಂಗ್ ಪ್ರಧಾನಿಯನ್ನ ಭೇಟಿಯಾಗೋದಕ್ಕೆ ತುಂಬಾ ಗೌರವ ಮತ್ತು ಉತ್ಸುಕನಾಗಿದ್ದೇನೆ ಅಂತ ಹೇಳ್ಕೊಂಡ್ರು. ಇನ್ನು ತಮಿಳುನಾಡು ಮೂಲದ ಸಿಧು 17 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿದ್ದು ಮೋದಿಯವರನ್ನ ಭೇಟಿಯಾಗೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಹಾಗೆ ಮೋದಿಯವರನ್ನ ಭೇಟಿಯಾಗೋದಕ್ಕೆ ನಮಗೆ ಅವಕಾಶ ಕೊಟ್ಟ ಭಾರತೀಯ ರಾಯಭಾರ ಕಚೇರಿಗೆ ತುಂಬಾ ಕೃತಜ್ಞನಾಗಿದ್ದೀನಿ ಅಂತ ಹೇಳಿದ್ರು. 11 ವರ್ಷಗಳಿಂದ ಮಾಸ್ಕೋದಲ್ಲಿ ವಾಸ ಮಾಡ್ತಾ ಇರೋ ಅಬೀರ್ ಇಮ್ತಿಯಾಜ್ ಅವರು ಮೋದಿಯನ್ನ ಭೇಟಿ ಆಗ್ತಾ ಇರೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂತಾನೂ ಹೇಳ್ಕೊಂಡ್ರು.